My dear students, welcome to online classes. So, in the last class, we have studied in the concepts of terms of trade. So, some of those concepts is already discussed in the last classes. So, there are three concepts is already discussed in the last classes. So, the first one is the net barter terms of trade. Second concept is gross barter terms of trade, and third concept is income terms of trade. In these three concepts is already discussed in the last classes. So remaining other concepts of the terms of trade, there will be discussed in today's classes. So the fourth one is single factorial terms of trade. ಏಕಘಟಕ ವ್ಯಾಪಾರದ ಕರಾರುಗಳು ಅಂತ ಕರೀತಾರೆ. ಸೊ ಹಿಂದಿನ ತರಗತಿಯಲ್ಲಿ ಮೂರು ಪ್ರಮುಖ ವ್ಯಾಪಾರದ ಕರಾರುಗಳ ಪರಿಕಲ್ಪನೆಗಳನ್ನು ಕುರಿತು ನಾವು ಚರ್ಚಿಸಿದ್ದೀವಿ. ಅಲ್ಲಿ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು, ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು ಮತ್ತು ಆದಾಯ ವ್ಯಾಪಾರದ ಕರಾರುಗಳನ್ನು ನಾವು ಸಮೀಕರಣದ ಮೂಲಕ ಉದಾಹರಣೆ ಸಹಿತವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಇನ್ನು ಕೆಲವೊಂದಿಷ್ಟು ಪರಿಕಲ್ಪನೆಗಳನ್ನು ಕುರಿತು ನಾವು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ನಾಲ್ಕನೆಯ ಪರಿಕಲ್ಪನೆ, ವ್ಯಾಪಾರದ ಕರಾರಿನ ನಾಲ್ಕನೆಯ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಏಕಘಟಕದ ವ್ಯಾಪಾರದ ಕರಾರು, ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ದ ಕಾನ್ಸೆಪ್ಟ್ ಆಫ್ ಕಮೋಡಿಟಿ ಟರ್ಮ್ಸ್ ಆಫ್ ಟ್ರೇಡ್ ಡಸ್ ನಾಟ್ ಟೇಕ್ ಅಕೌಂಟ್ ಆಫ್ ಎ ಪ್ರೊಡಕ್ಟಿವಿಟಿ ಚೇಂಜಸ್ ಇನ್ ಎಕ್ಸ್ಪೋರ್ಟ್ಸ್ ಇಂಡಸ್ಟ್ರೀಸ್. ಇಲ್ಲಿ ಏಕಘಟಕ ವ್ಯಾಪಾರದ ಕರಾರುಗಳು ಅಂತಂದ್ರೆ ಇಲ್ಲಿ ಸರಕು ವ್ಯಾಪಾರದ ಕರಾರುಗಳು ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಗಳನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ದೇಶೀಯ ರಫ್ತು ಕೈಗಾರಿಕೆಗಳ ಬದಲಾವಣೆಗಳನ್ನು ಪರಿಗಣಿಸುವುದಕ್ಕೋಸ್ಕರವಾಗಿ ಈ ಒಂದು ಪರಿಕಲ್ಪನೆಯನ್ನ ಪ್ರಸ್ತುತಪಡಿಸಲಾಗಿರ್ತಕ್ಕಂಥದ್ದು. ದ ಕಾನ್ಸೆಪ್ಟ್ಸ್ ಆಫ್ ಕಮೋಡಿಟಿ ಟರ್ಮ್ಸ್ ಆಫ್ ಟ್ರೇಡ್ ಡಸ್ ನಾಟ್ ಟೇಕ್ ಅಕೌಂಟ್ ಆಫ್ ಎ ಪ್ರೊಡಕ್ಟಿವಿಟಿ ಚೇಂಜಸ್ ಇನ್ ಎಕ್ಸ್ಪೋರ್ಟ್ ಇಂಡಸ್ಟ್ರೀಸ್. ಇಲ್ಲಿ ಸರಕು ವ್ಯಾಪಾರದ ಕರಾರುಗಳು ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಗಳನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ಇಲ್ಲಿ ದೇಶೀಯ ರಫ್ತು ಕೈಗಾರಿಕೆಗಳಲ್ಲಿನ ಬದಲಾವಣೆಗಳನ್ನು ಪರಿಗಣಿಸುವ ಸಲುವಾಗಿ ಈ ಏಕಘಟಕ ವ್ಯಾಪಾರದ ಕರಾರನ್ನ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥದ್ದು. So Professor Weiner had developed the concept of single factorial terms of trade which allows the changes in the domestic export sectors. ಇಲ್ಲಿ ದೇಶೀಯ ರಫ್ತು ಕೈಗಾರಿಕೆಗಳಲ್ಲಿನ ಬದಲಾವಣೆಗಳನ್ನು ಪರಿಗಣಿಸುವ ಸಲುವಾಗಿ ಪ್ರೊಫೆಸರ್ ಜೇಕಬ್ ವೈನರ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಏಕಘಟಕ ವ್ಯಾಪಾರದ ಕರಾರುಗಳನ್ನ ಅಥವಾ ಈ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಅಥವಾ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಪ್ರೊಫೆಸರ್ ಜೇಕಬ್ ವೈನರ್ ಹ್ಯಾಡ್ ಡೆವಲಪ್ಡ್ ದಿ ಕಾನ್ಸೆಪ್ಟ್ ಆಫ್ ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ವಿಚ್ ಅಲೌಸ್ ಚೇಂಜಸ್ ಇನ್ ದಿ ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಸೆಕ್ಟರ್. ಸೊ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ multiplying the commodity terms of trade index by and the index of productivity changes in the domestic export industries. ಇಲ್ಲಿ ಏಕಘಟಕದ ವ್ಯಾಪಾರದ ಕರಾರುಗಳು ಅಂತಂದ್ರೆ ಏಕಘಟಕ ವ್ಯಾಪಾರದ ಕರಾರುಗಳನ್ನ ಸರಕು ವ್ಯಾಪಾರದ ಕರಾರು ಸೂಚ್ಯಾಂಕವನ್ನ ದೇಶೀಯ ರಫ್ತು ಕೈಗಾರಿಕೆಯಲ್ಲಿನ ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಯ ಸೂಚ್ಯಾಂಕದಿಂದ ಭಾಗಿಸುವುದರ ಮೂಲಕ ನಾವು ಏಕ ಘಟಕ ವ್ಯಾಪಾರದ ಕರಾರರ ಮೌಲ್ಯವನ್ನು ಕಂಡುಹಿಡಿಯತಕ್ಕಂಥದ್ದು. ಏಕಘಟಕದ ವ್ಯಾಪಾರದ ಕರಾರಿನ ಮೌಲ್ಯವನ್ನು ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ಸರಕುಗಳ ವ್ಯಾಪಾರದ ಕರಾರು ಸೂಚ್ಯಾಂಕವನ್ನ ದೇಶೀಯ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಯ ಸೂಚ್ಯಾಂಕದಿಂದ ಭಾಗಿಸುವುದರ ಮೂಲಕ ನಾವು ಏಕಘಟಕದ ವ್ಯಾಪಾರದ ಕರಾರು ಮೌಲ್ಯವನ್ನ ಕಂಡುಹಿಡಿಯತಕ್ಕಂಥದ್ದು. It is calculated by multiplying the commodity terms of trade index by and index of productivity changes in the domestic export industries. It can be expressed as a TS is equal to TC. So this is the equation of the single factorial terms of trade. ಇದು
ಈ ಏಕಘಟಕ ವ್ಯಾಪಾರದ ಕರಾರನ್ನ ಸೂಚಿಸತಕ್ಕಂತಹ ಸಮೀಕರಣವಾಗಿರ್ತಕ್ಕಂಥದ್ದು ಟಿ ಎಸ್ ಇಸ್ ಈಕ್ವಲ್ ಟು ಟಿ ಸಿ, ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಎಕ್ಸ್, ಎಫ್ ಎಕ್ಸ್ ಅಪಾನ್ ಎಫ್ ಎಂ. ಈ ಒಂದು ಸಮೀಕರಣವನ್ನು ಬಳಸಿಕೊಂಡು ಏಕಘಟಕದ ವ್ಯಾಪಾರದ ಕರಾರಿನ ಮೌಲ್ಯವನ್ನ ಕಂಡುಹಿಡಿಯತಕ್ಕಂಥದ್ದು. ವೇರ್ ಟಿ ಎಸ್ ಇಸ್ ದಿ ಟಿ ಎಸ್ ಮೀನ್ಸ್ ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್, ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್. ಟಿ ಸಿ is the commodity terms of trade and FX is the productivity index of export industries. ಇಲ್ಲಿ TS ಏಕಘಟಕದ ವ್ಯಾಪಾರದ ಕರಾರನ್ನು ಸೂಚಿಸಿದರೆ TC ಇದು ಸರಕುಗಳ ವ್ಯಾಪಾರದ ಕರಾರನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. FX ಇದು ಉತ್ಪಾದಕತೆಯ ರಫ್ತು ಕೈಗಾರಿಕೆಗಳ ಉತ್ಪಾದಕತೆಯ ಪ್ರಮಾಣವನ್ನ ಸೂಚಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ದೇಶದ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದಕತೆಯು ಉತ್ತಮಗೊಂಡ್ರೆ, ಸುಧಾರಣೆಗೊಂಡ್ರೆ ಏಕಘಟಕ ವ್ಯಾಪಾರದ ಕರಾರುಗಳು ಕೂಡ ಉತ್ತಮಗೊಳ್ತಕ್ಕಂಥದ್ದು. ವೆನ್ ಸೊ ದ ಇಂಪ್ರೂವ್ಡ್ ದಿ ಪ್ರೊಡಕ್ಟಿವಿಟಿ ಆಫ್ exporting domestic industries and that circumstances, so the single factoral terms of trade there will be favorable for of a country. ಇಲ್ಲಿ ದೇಶೀಯ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದಕತೆಯ ಒಂದು ಪ್ರಮಾಣ ಉತ್ತಮಗೊಂಡಾಗ ಈ ಘಟಕ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು ಅನ್ನೋದು. ಅಂಡ್ ನೆಕ್ಸ್ಟ್ ಫಿಫ್ತ್ ಒನ್, ಡಬಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್. ದ್ವಿಘಟಕ ವ್ಯಾಪಾರದ ಕರಾರುಗಳು ಅಂತ ಕರೀತಾ ಇರ್ತಕ್ಕಂಥದ್ದು. ಡಬಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್. ಸೊ ದ ಡಬಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ಟೇಕ್ ಇನ್ ಟು ಅಕೌಂಟ್ ಪ್ರೊಡಕ್ಟಿವಿಟಿ ಚೇಂಜಸ್ ಬೋತ್ ಇನ್ ದಿ ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಸೆಕ್ಟರ್ ಅಂಡ್ ದಿ ಫಾರಿನ್ ಎಕ್ಸ್ಪೋರ್ಟ್ ಸೆಕ್ಟರ್ ಪ್ರೊಡ್ಯೂಸಿಂಗ್ ದಿ ಕಂಟ್ರೀಸ್ ಆಫ್ ಇಂಪೋರ್ಟ್ಸ್. ಇಲ್ಲಿ ಈ ದ್ವಿಘಟಕದ ವ್ಯಾಪಾರದ ಕರಾರು ಈ ಒಂದು ಪರಿಕಲ್ಪನೆಯು ದೇಶೀಯ ರಫ್ತು ಕೈಗಾರಿಕೆಗಳು ಮತ್ತು ವಿದೇಶಿ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದಕತೆಯ ಬದಲಾವಣೆಗಳನ್ನು ಪರಿಗಣಿಸತಕ್ಕಂಥದ್ದು. ಸೊ ದ ಡಬಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ಟೇಕ್ ಇನ್ ಟು ಅಕೌಂಟ್ ಸೊ ಪ್ರೊಡಕ್ಟಿವಿಟಿ ಚೇಂಜಸ್ ಬೋತ್ ಇನ್ ದಿ ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಸೆಕ್ಟರ್ ಅಂಡ್ ದಿ ಫಾರಿನ್ ಎಕ್ಸ್ಪೋರ್ಟ್ ಸೆಕ್ಟರ್ ಪ್ರೊಡ್ಯೂಸಿಂಗ್ ದಿ ಕಂಟ್ರೀಸ್ ಇಂಪೋರ್ಟ್ಸ್. ಇಲ್ಲಿ ದ್ವಿಘಟಕದ ವ್ಯಾಪಾರದ ಕರಾರು ಪರಿಕಲ್ಪನೆಯು ದೇಶೀಯ ರಫ್ತು ಕೈಗಾರಿಕೆಗಳು ಮತ್ತು ವಿದೇಶಿ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದಕತೆಯ ಬದಲಾವಣೆಗಳನ್ನ ಈ ದ್ವಿಘಟಕದ ವ್ಯಾಪಾರದ ಪರಿಕಲ್ಪನೆ ಪರಿಗಣಿಸಲ್ಪಡ್ತಕ್ಕಂಥದ್ದು. ಸೊ ದ ಇಂಡೆಕ್ಸ್ ಮೆಜರಿಂಗ್ ದ ಡಬಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ TD is equal to TC. ಈ ದ್ವಿಘಟಕದ ವ್ಯಾಪಾರದ ಕರಾರುಗಳ ಒಂದು ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ಈ ಒಂದು ಸಮೀಕರಣವನ್ನು ನಾವು ಬಳಸ್ತಕ್ಕಂಥದ್ದು. TD is equal to TC. So Fx upon Fm is equal to Px upon Fm. So Fx upon Fm. ಇದು ದ್ವಿಘಟಕದ ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ನಾವು ಅಳವಡಿಸಿಕೊಂಡಿರ್ತಕ್ಕಂತಹ ಒಂದು ಪ್ರಮುಖ ಸೂತ್ರವಾಗಿರ್ತಕ್ಕಂಥದ್ದು, ಸಮೀಕರಣವಾಗಿರ್ತಕ್ಕಂಥದ್ದು. ಸೊ ಈ ಪರಿಕಲ್ಪನೆ, ದ್ವಿಘಟಕದ ಪರಿಕಲ್ಪನೆಯು ವೈನರ್ ಅವರು ಏಕಘಟಕ ವ್ಯಾಪಾರದ ಪರಿಕಲ್ಪನೆಯಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿದೂಗಿಸುವುದಕ್ಕೋಸ್ಕರವಾಗಿ ಈ ಒಂದು ದ್ವಿಘಟಕದ ಪರಿಕಲ್ಪನೆಯನ್ನ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಸೊ ಈ ದ್ವಿಘಟಕದ ಪರಿಕಲ್ಪನೆಯನ್ನ ಈ ಒಂದು ಸಮೀಕರಣದ ಮೂಲಕ ನಾವು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಇನ್ ದೀಸ್ double factoral terms of trade take into account productivity changes both in the domestic export sector and the foreign export sector producing the country's imports. So the index measuring the double factoral terms of trade can be expressed as TD is equal to TC. ಇಲ್ಲಿ ಈ ಒಂದು ದ್ವಿಘಟಕದ ವ್ಯಾಪಾರದ ಕರಾರನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಈ ಸೂತ್ರವನ್ನು ಬಳಸ್ತಕ್ಕಂಥದ್ದು. TD is equal to TC. So is equal to Fx upon Fm is equal to Px upon Fm, Fx upon Fm. ಇದು
ದ್ವಿಘಟಕದ ವ್ಯಾಪಾರದ ಕರಾರು ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಸ್ತಕ್ಕಂತಹ ಸೂತ್ರವಾಗಿರ್ತಕ್ಕಂಥದ್ದು. ವೇರ್ TD means so double factorial terms of trade. TD is the double factorial terms of trade and PX upon PM is the commodity terms of trade. FX is the export productivity index. FM is the import productivity index. FX is the export productivity index. FM is the import productivity index. So it helps in measuring the changes in the rate of exchange, in the productive efficiency, the domestic factor manufacturing export, and that of foreign factor manufacturing imports for that countries. ಇಲ್ಲಿ ದ್ವಿಘಟಕ ವ್ಯಾಪಾರದ ಕರಾರು ಪರಿಕಲ್ಪನೆಯು ರಫ್ತು ಸರಕುಗಳ ಉತ್ಪಾದನೆಯ ಕೈಗಾರಿಕೆಗಳಲ್ಲಿ ಉತ್ಪಾದಕತೆಯ ದಕ್ಷತೆಯ ಬದಲಾವಣೆ ಮತ್ತು ಆಮದು ಸರಕುಗಳ ಉತ್ಪಾದನೆಯ ಕೈಗಾರಿಕೆಗಳಲ್ಲಿ ಉತ್ಪಾದಕತೆಯ ದಕ್ಷತೆಯ ಬದಲಾವಣೆಯ ಕಾರಣದಿಂದಾಗಿ ಈ ದೇಶದ ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅಳತೆ ಮಾಡಲಿಕ್ಕೆ ಬಹಳಷ್ಟು ಸಹಾಯಕವಾಗಿರ್ತಕ್ಕಂಥದ್ದು. ಇಟ್ ಹೆಲ್ಪ್ಸ್ ಇನ್ ಮೆಜರಿಂಗ್ ದಿ change in the rate of exchange, in the productive efficiency of domestic factors manufacturing exports, and that of foreign factors manufacturing imports for that countries. ದ್ವಿಘಟಕದ ವ್ಯಾಪಾರದ ಕರಾರು ಪರಿಕಲ್ಪನೆಯು ರಫ್ತು ಸರಕುಗಳ ಉತ್ಪಾದನೆಯ ಕೈಗಾರಿಕೆಗಳಲ್ಲಿ ಉತ್ಪಾದಕತೆಯ ದಕ್ಷತೆಯ ಬದಲಾವಣೆ ಮತ್ತು ಆಮದು ಸರಕುಗಳ ಉತ್ಪಾದನೆಯ ಕೈಗಾರಿಕೆಗಳಲ್ಲಿಯ ಉತ್ಪಾದಕತೆಯ ದಕ್ಷತೆಯ ಬದಲಾವಣೆಯ ಕಾರಣದಿಂದಾಗಿ ದೇಶದ ವಿನಿಮಯ ದರದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಅಳತೆ ಮಾಡಲಿಕ್ಕೆ ಈ ದ್ವಿಘಟಕದ ವ್ಯಾಪಾರದ ಕರಾರು ಬಹಳಷ್ಟು ಸಹಾಯಕವಾಗಿರ್ತಕ್ಕಂಥದ್ದು. ನೋಡಿ, ನಾವು ರಫ್ತು ಮಾಡತಕ್ಕಂತಹ ದೇಶೀಯ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದಕತೆಯ ದಕ್ಷತೆಯಲ್ಲಿನ ಬದಲಾವಣೆ ಮತ್ತು ಆಮದು ಮಾಡಿಕೊಳ್ತಕ್ಕಂತಹ ವಿದೇಶಿ ಆಮದು ಕೈಗಾರಿಕೆಗಳು, ಆ ಆಮದು ಕೈಗಾರಿಕೆಗಳ ಉತ್ಪಾದಕತೆಯ ದಕ್ಷತೆಯ ಬದಲಾವಣೆಯಲ್ಲಿನ ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಅಳೆಯಲಿಕ್ಕೆ ಬಹಳಷ್ಟು ಸಹಾಯಕವಾಗಿರ್ತಕ್ಕಂಥದ್ದು ಈ ದ್ವಿಘಟಕದ ವ್ಯಾಪಾರದ ಕರಾರು. A rise in the index of double factorial terms of trade of a country means that a productive efficiency of the factor producing export has increased relatively to the factors producing import in the other countries. ಇಲ್ಲಿ ದ್ವಿಘಟಕದ ವ್ಯಾಪಾರದ ಕರಾರು ಮೌಲ್ಯ ಹೆಚ್ಚಳವಾದರೆ ಒಂದು ದೇಶದ ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂತಹ ಉತ್ಪಾದನಾಂಗಗಳ ದಕ್ಷತೆಯು ಆಮದು ಸರಕುಗಳನ್ನು ಉತ್ಪಾದಿಸತಕ್ಕಂತಹ ವಿದೇಶಿಯ ಉತ್ಪಾದನಾಂಗಗಳ ದಕ್ಷತೆಗಿಂತ ಸಾಪೇಕ್ಷವಾಗಿ ಹೆಚ್ಚಿದೆ ಎಂದು ಅರ್ಥೈಸತಕ್ಕಂಥದ್ದು. ಸೊ ಆಗ ದೇಶಕ್ಕೆ ಈ ದ್ವಿಘಟಕದ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತವೆ. ಅಂದ್ರೆ ಆಮದು ಸರಕುಗಳ ಕೈಗಾರಿಕೆಗಳ ಉತ್ಪಾದನಾಂಗಗಳ ದಕ್ಷತೆಗಿಂತ ನಮ್ಮ ದೇಶೀಯ ರಫ್ತು ಕೈಗಾರಿಕೆಗಳಲ್ಲಿನ ಉತ್ಪಾದನಾಂಗಗಳ ದಕ್ಷತೆಯು ಅತ್ಯಧಿಕವಾಗಿದ್ದಾಗ ಈ ದ್ವಿಘಟಕದ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರ್ತವೆ ಅನ್ನೋದು. So this is the double factorial terms of trade. Remaining I will discuss.